ಒಮ್ಮೆ ಊಹಿಸ್ಕೊಳ್ಳಿ, ಒಂದು ಕತ್ತಲೆಯ ಅಪಾರ್ಟ್ಮೆಂಟ್, ಹೊರಗಡೆ ನೂರಾರು ಪೊಲೀಸರು ಇಡೀ ಬಿಲ್ಡಿಂಗ್ ಅನ್ನು ಸುತ್ತುವರೆದಿದ್ದಾರೆ. ಪೊಲೀಸ್ ವಾಹನಗಳ ಸೈರನ್, ದೀಪಗಳು ಕಿಟಿಕಿಯ ಮೂಲಕ ಮಿನುಗುತ್ತಿವೆ. ಗುಂಡುಗಳು ಗೋಡೆಯನ್ನು ಸೀಳ್ಕೊಂಡು ಹೋಗ್ತಿವೆ. ಒಳಗೆ ಕುರ್ಚಿಯ ಹಿಂದೆ ಒಬ್ಬ ಅತ್ಯಂತ ಕ್ರೂರ, ಕೋಲ್ಡ್ ಬ್ಲಡೆಡ್ ಕಿಲ್ಲರ್ ಅಡ್ಕೊಂಡಿದ್ದಾನೆ. ಆದರೆ ಆ ಟೆನ್ಷನ್ ತುಂಬಿದ ಕ್ಷಣದಲ್ಲಿ ಒಂದು ವಿಚಿತ್ರ ಸಂಗತಿ ನಡೆಯುತ್ತೆ ಗೊತ್ತಾ? ಆತ ತನ್ನ ತಪ್ಪನ್ನು ಒಪ್ಕೊಂಡು ಶರಣಾಗತಿಯ ಪತ್ರ ಬರೆಯೋದಿಲ್ಲ. ಬದಲಾಗಿ, ನಾನೊಬ್ಬ ಒಳ್ಳೆಯವನು, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ಅಂತ ಒಂದು ಎಕ್ಸ್ಕ್ಯೂಸ್ ಬರೀತಾನೆ. ಯಾರೂ ಕೂಡ, ಹೌದು, ಇತಿಹಾಸದ ಕುಖ್ಯಾತ ಅಪರಾಧಿಗಳು ಕೂಡ ತಮ್ಮ ಕಥೆಯಲ್ಲಿ ತಮ್ಮನ್ನು ತಾವು ವಿಲನ್ ಅಂತ ಒಪ್ಕೊಳ್ಳೋದಿಲ್ಲ. ಮಾನವನ ಮನಸ್ಸಿನ ಈ ರಹಸ್ಯ ಕೀಲಿಕೈಯನ್ನೇ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಡಿಕೋಡ್ ಮಾಡೋಣ. ಆತ ಯಾಕೆ ಹಾಗೆ ಮಾಡಿದ? ಯಾಕೆಂದ್ರೆ ಎಷ್ಟೇ ಅಪಾಯಕಾರಿ ವ್ಯಕ್ತಿಯಾಗಿದ್ರೂ ತಾನೊಬ್ಬ ಮಿಸ್ಅಂಡರ್ಸ್ಟುಡ್ ಹೀರೋ ಅಥವಾ ತಪ್ಪು ತಿಳಿಯಲ್ಪಟ್ಟ ನಾಯಕ ಅಂತಲೇ ನಂಬಿರ್ತಾನೆ. ಇದನ್ನ ಸ್ವಲ್ಪ ನಮ್ಮ ದೈನಂದಿನ ಜೀವನಕ್ಕೆ ಕನೆಕ್ಟ್ ಮಾಡಿ ನೋಡಿ. ಒಂದು ಭಯಾನಕ ಸತ್ಯ ನಮಗೆ ಅರ್ಥ ಆಗುತ್ತೆ. ನಾವು ಪ್ರತಿದಿನ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ, ಅದು ನಮ್ಮ ಬಾಸ್ ಆಗಿರ್ಬೋದು, ಕಾಂಪಿಟೇಟರ್ ಆಗಿರ್ಬೋದು, ಅಥವಾ ನಮಗೆ ಮೋಸ ಮಾಡಿದ ವ್ಯಕ್ತಿಯೇ ಆಗಿರ್ಬೋದು, ಎಲ್ಲರೂ ಇದೇ ಭಮೆಯಲ್ಲಿ ಬದುಕ್ತಿದ್ದಾರೆ. ತಾನು ಮಾಡಿದ್ದೇ ಸರಿ ಅನ್ನೋ ದೃಢವಾದ ನಂಬಿಕೆ ಪ್ರತಿಯೊಬ್ಬರಿಗೂ ಇರುತ್ತೆ. ಬನ್ನಿ, ಮೊದಲಿಗೆ ಈ ಆಧುನಿಕ ಸಮಸ್ಯೆಯ ಬಗ್ಗೆ ನೋಡೋಣ. ದಿ ಮಾಡರ್ನ್ ಪ್ರಾಬ್ಲಮ್. ನಾವೆಲ್ಲರೂ ಒಂದು ಅದ್ಭುತವಾದ ಆದರೆ ಸಂಕೀರ್ಣವಾದ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಎಲ್ಲವೂ ಇಲ್ಲಿ ಮಾನವ ಸಂಬಂಧಗಳ ಮೇಲೆಯೇ ನಿಂತಿದೆ. ಆದರೆ ಹೆಚ್ಚಿನ ಜನರು ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಹೇಗೆ ಮಾಡೋದು, ಮಾರ್ಕೆಟಿಂಗ್ ಹೇಗೆ ಅಂತ ಕಲಿಯೋದ್ರಲ್ಲೇ ಬ್ಯುಸಿಯಾಗ್ಬಿಡ್ತಾರೆ. ಆದರೆ ಇವೆಲ್ಲವನ್ನೂ ಕಂಟ್ರೋಲ್ ಮಾಡೋ ಅತ್ಯಂತ ಮುಖ್ಯವಾದ ಸ್ಕಿಲ್ಲನ್ನೇ ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಾರೆ. ಅಲೆ ಜನರನ್ನು ಅರ್ಥ ಮಾಡಿಕೊಳ್ಳುವ ಕಲೆ. ಡೇಲ್ ಕಾರ್ನಿಗಿ ಅವರ ಈ ಅದ್ಭುತವಾದ ಸಂಶೋಧನೆಯನ್ನು ಒಮ್ಮೆ ಗಮನಿಸಿದ್ರೆ ಮನುಷ್ಯನ ವರ್ತನೆಗೆ ಕೆಲವು ಅದೃಶ್ಯ ನಿಯಮಗಳಿವೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಕಾರ್ನೆಗಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಡೆಸಿದ ಒಂದು ಸ್ಟಡಿನ ಡಾಟಾ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. 85%, ಹೌದು, ಎಂಜಿನಿಯರಿಂಗ್ನಂತಹ ಕಾಂಪ್ಲೆಕ್ಸ್ ಫೀಲ್ಡಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ 85% ಕಾರಣ ಅವರ ಪೀಪಲ್ ಸ್ಕಿಲ್ಸ್ ಮತ್ತು ಲೀಡರ್ಶಿಪ್. ಬರೀ 15% ಮಾತ್ರ ಅವರ ಟೆಕ್ನಿಕಲ್ ನಾಲೆಜ್ ಕೆಲಸಕ್ಕೆ ಬರುತ್ತೆ. ಅಂದ್ರೆ ನಮ್ಮ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ಬೇರೆಯವರು ನಮ್ಮ ಬಳಿ ಏನು ಫೀಲ್ ಮಾಡ್ತಾರೆ ಅನ್ನೋದೇ ನಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ. ಎರಡನೇ ಪಾಯಿಂಟ್, ಟೀಕೆಯ ಬಲೆ ಅಥವಾ ದ ಬೂಮರ್ಯಾಂಗ್ ಆಫ್ ಕ್ರಿಟಿಸಿಸಮ್. ಬೇರೆಯವ್ರನ್ನ ಟೀಕಿಸೋದು ನಮಗೆ ಒಂಥರ ಪವರ್ ಕೊಟ್ಟಾಗ ಅನ್ಸುತ್ತಲ್ಲ, ಆದರೆ ಸೈಕಾಲಜಿಕಲಿ ಅದು ಒಂದು ದೊಡ್ಡ ಬಲೆ. ಅದೊಂದು ಬೂಮರ್ಯಾಂಗ್ ಇದ್ದಾಗೆ ತಿರುಗಿ ನಮ್ಮತ್ಲೇ ಬರುತ್ತೆ. ನೀವು ಯಾರನ್ನಾದರೂ ಟೀಕಿಸಿದಾಗ ಅವರು ತಮ್ಮ ತಪ್ಪನ್ನ ತಿದ್ದುಕೊಳ್ಳೋದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಡಿಫೆನ್ಸಿವ್ ಆಗ್ತಾರೆ. ನಾವೆಲ್ಲ ಲಾಜಿಕಲ್ ಜೀವಿಗಳಲ್ಲ, ನಾವು ಎಮೋಷನಲ್ ಜೀವಿಗಳು. ಬರೀ ಲಾಜಿಕ್ಕಿಂದ ಯಾರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ನಾರ್ಮಲ್ ಜನ ಬರೀ ಆರ್ಗ್ಯುಮೆಂಟ್ಸ್ ಗೆಲ್ಲೋಕೆ ಟ್ರೈ ಮಾಡ್ರೆ, ಪವರ್ಫುಲ್ ಜನ ರಿಸಲ್ಟ್ ಅಥವಾ ಔಟ್ಕಮ್ಸ್ ಗೆಲ್ಲೋಕೆ ಟ್ರೈ ಮಾಡ್ತಾರೆ. ಅದು ಸಂಪೂರ್ಣ ಬೇರೆ ಆಟ. ಮೂರನೇ ವಿಚಾರ, ಅಡಗಿರುವ ಹಸಿವು, ದಿ ಹಿಡನ್ ಹಂಗರ್. ಮನುಷ್ಯನಿಗೆ ಊಟ, ನಿದ್ದೆ, ದುಡ್ಡು ಇವೆಲ್ಲಕ್ಕಿಂತಲೂ ದೊಡ್ಡದಾದ ಒಂದು ಹಸಿವಿದೆ. ಜಾನ್ ಡ್ಯೂಯಿ ಅನ್ನೋ ಫಿಲಾಸಫರ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಮಾನವ ಸ್ವಭಾವದ ಅತ್ಯಂತ ಆಳವಾದ ಪ್ರಚೋದನೆ ಎಂದರೆ ತಾನೊಬ್ಬ ಪ್ರಮುಖ ವ್ಯಕ್ತಿ ಅನಿಸಿಕೊಳ್ಳಬೇಕೆಂಬ ಬಯಕೆ ಅಂತ. ಪ್ರತಿಯೊಬ್ಬರಿಗೂ ತಮ್ಮನ್ನು ಗುರುತಿಸಬೇಕು, ತಮಗೆ ವ್ಯಾಲ್ಯೂ ಕೊಡಬೇಕು ಅನ್ನೋ ಹಂಬಲ ಇರುತ್ತೆ. ಹೊರಗಡೆ ನಾರ್ಮಲ್ ಆಗಿ, ಕೂಲಾಗಿ ಕಾಣೋ ಪ್ರತಿಯೊಬ್ಬರೂ ಒಳಗೊಳಗೆ ಈ ಪ್ರಾಮಾಣಿಕ ಮೆಚ್ಚುಗೆಗಾಗಿ ಹಸಿದಿರ್ತಾರೆ. ಆದರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ. ಫೇಕ್ ಆಗಿ ಹೊಗಳುವುದು, ಅಂದರೆ ಮುಖಸ್ತುತಿ ಮಾಡೋದು, ನಕಲಿ ಕರೆನ್ಸಿ ಇದ್ದಾಗೆ. ಜನರಿಗದು ತಕ್ಷಣ ಗೊತ್ತಾಗ್ಬಿಡುತ್ತೆ ಮತ್ತು ಅದರಿಂದ ನಿಮ್ಮ ಇಂಪ್ರೆಷನ್ ಹಾಳಾಗುತ್ತೆ. ಆದರೆ ಜೆನ್ಯೂನ್ ಅಪ್ರಿಸಿಯೇಷನ್ ಇದೆಯಲ್ಲ, ಅದು ಅಪ್ಪಟ ಚಿನ್ನ. ಹೃದಯದಿಂದ ಬರುವ ಪ್ರಾಮಾಣಿಕ ಮೆಚ್ಚುಗೆಯ ಒಂದು ಸಣ್ಣ ಮಾತು ಸಾಕು, ಅದು ಒಬ್ಬರ ಮನಸ್ಸಿನಲ್ಲಿ ವರ್ಷಗಳ ಕಾಲ ಅಚ್ಚಳಿಯದೆ ಉಳಿಬಲ್ಲದು. ನಾಲ್ಕನೆಯದು, ಆಕರ್ಷಣೆಯ ರಹಸ್ಯ, ದ ಸೀಕ್ರೆಟ್ ಆಫ್ ಅಟ್ರಾಕ್ಷನ್. ಮೀನುಡಿಯೋಕೆ ಏನನ್ನ ಬಳಸ್ತೀವಿ ಅಂತ ಒಮ್ಮೆ ಯೋಚಿಸಿ. ನಮ್ಗೆ ಪರ್ಸ್ನಲ್ ಆಗಿ ಸ್ಟ್ರಾಬೆರಿ ಅಥವಾ ಐಸ್ ಕ್ರೀಮ್ ಅಂದ್ರೆ ಪ್ರಾಣ ಆಗಿರ್ಬೋದು. ಆದರೆ ಅದನ್ನ ಗಾಳಕ್ಕೆ ಸಿಕ್ಕಿಸಿದ್ರೆ ಮೀನ್ ಬರುತ್ತಾ? ಖಂಡಿತ ಇಲ್ಲ. ಮೀನಿಗೆ ಹುಳುಗಳೇ ಇಷ್ಟ, ಅದನ್ನೇ ಬಳಸಬೇಕು. ಐಡಿಯಾ ತುಂಬ ಸಿಂಪಲ್ ಅಲ್ವಾ? ಆದರೆ ಕಮ್ಯುನಿಕೇಷನ್ ಅಂತ ಬಂದಾಗ ನಾವು ಇದನ್ನೇ ಮರೆತು ಬಿಡ್ತೀವಿ. ಯಾವಾಗ್ಲೂ ನಮ್ಮ ಆಸೆಗಳು, ನಮ್ಮ ಪ್ರಾಬ್ಲಮ್ಸ್, ನಮ್ಮ ಒಪಿನಿಯನ್ಸ್ ಬಗ್ಗೆನೇ ಮಾತಾಡ್ತಿರ್ತೀವಿ ಹೊರತು ಎದುರುಗಡೆ ಇರೋರಿಗೆ ಏನ್ ಬೇಕು ಅಂತ ಯೋಚನೆನೇ ಮಾಡಲ್ಲ. ಸೊ ಪ್ರಭಾವ ಬೀರ್ಬೇಕಾ? ಇಲ್ಲಿದೆ ಆ ಸೀಕ್ರೆಟ್. ನೀವು ಇಂಟ್ರೆಸ್ಟಿಂಗ್ ಆಗಿ ಕಾಣೋಕೆ ಟ್ರೈ ಮಾಡಬೇಡಿ, ಬದಲಾಗಿ ಬೇರೆಯವರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿರಿ. ಜನರ ಮನಸ್ಸನ್ನು ತಲುಪಲು ಇರುವ ಅತೀ ಹತ್ತಿರದ ದಾರಿ ಅಂದರೆ ಅವರ ಆಸೆಗಳನ್ನು ಮತ್ತು ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇತರರ ಬಗ್ಗೆ ನಾವು ಪ್ರಾಮಾಣಿಕವಾದ ಆಸಕ್ತಿ ತೋರಿಸಿದಾಗ ಮ್ಯಾಜಿಕ್ ತಾನಾಗೆ ಶುರುವಾಗುತ್ತೆ. ಐದನೇ ವಿಷಯ, ಮೌನ ಭಾಷೆ, ದ ಸೈಲೆಂಟ್ ಲ್ಯಾಂಗ್ವೇಜ್. ಕಮ್ಯುನಿಕೇಷನ್ ಅಂದ್ರೆ ಬರೀ ಬಾಯಿಂದ ಬರೋ ಮಾತುಗಳಲ್ಲ. ನಮ್ಮ ಮಾತುಗಳು ಬರೋಕ್ಕೂ ಮುಂಚೆನೇ ನಮ್ಮ ಎನರ್ಜಿ ಆ ಕೋಣೆಯನ್ನ ಪ್ರವೇಶಿಸಿರುತ್ತೆ.
ಒಂದು ಫೇಕ್ ಸ್ಮೈಲ್ ವಾತಾವರಣದಲ್ಲಿ ಒಂಥರ ಬಿಗುವನ್ನ ಟೆನ್ಷನನ್ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಕಣ್ಣುಗಳಲ್ಲಿ ಹೊಳೆಯುವ ನೈಜವಾದ ಪ್ರಾಮಾಣಿಕವಾದ ನಗು ಇಡೀ ಕೋಣೆಯ ಎನರ್ಜಿಯನ್ನೇ ಬದಲಾಯಿಸ್ಬಿಡುತ್ತೆ. ನಾವೆಲ್ಲರೂ ನ್ಯಾಚುರಲ್ ಆಗೇ ನಮ್ಮ ಬಗ್ಗೆನೇ ಹೆಚ್ಚು ಯೋಚಿಸ್ತೀವಿ, ಅದು ಸಹಜ. ಆದ್ರೆ ಯಾರು ಬೇರೆಯವರನ್ನ ಅರ್ಥ ಮಾಡ್ಕೊಂಡು ಅವರಿಗೆ ನಿಮ್ಮನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಫೀಲ್ ಕೊಡ್ತಾರೋ ಅಂಥವರನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಅಂತಹ ಜನರು ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ಉಳಿದುಬಿಡ್ತಾರೆ. ಕೊನೆಯದಾಗಿ 6ನೇ ಪಾಯಿಂಟ್, ನಿಜವಾದ ಶಕ್ತಿ. ಈ ತತ್ವಗಳು ಬರೀ ಪುಸ್ತಕದ ಬದನೆಕಾಯಿ ಅಲ್ಲ, ಇವು ಪ್ರಾಕ್ಟಿಕಲ್ ಲೈಫ್ನ ರೂಲ್ಸ್. 3 ಸಿಂಪಲ್ ಟೇಕ್ಅವೇಸ್ ನೆನಪಿಟ್ಕೊಳ್ಳಿ. 1, ಟೀಕಿಸಬೇಡಿ ಅಥವಾ ಕಂಪ್ಲೇಂಟ್ ಮಾಡಬೇಡಿ. 2, ಯಾವಾಗಲೂ ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. 3, ಇತರರಲ್ಲಿ ಉತ್ಸಾಹಭರಿತ ಬಯಕೆಯನ್ನು ಹುಟ್ಟುಹಾಕಿ. ಇವನ್ನ ಪಾಲಿಸಿದ್ರೆ ನಮ್ಮ ಲೀಡರ್ಶಿಪ್ ಮತ್ತು ರಿಲೇಷನ್ಶಿಪ್ಸ್ನಲ್ಲಿ ಆಗೋ ಅದ್ಭುತ ಬದಲಾವಣೆಗಳನ್ನು ನೀವೇ ನೋಡ್ತೀರಾ. ಪ್ರೊಫೆಸರ್ ಓವರ್ಸ್ಟ್ರೀಟ್ ಅವರ ಈ ಮಾತನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಮೊದಲು ಇತರ ವ್ಯಕ್ತಿಯಲ್ಲಿ ತೀವ್ರವಾದ ಬಯಕೆಯನ್ನು ಹುಟ್ಟುಹಾಕಿ. ಯಾರು ಇದನ್ನು ಮಾಡಬಲ್ಲರೋ ಇಡೀ ಜಗತ್ತೇ ಅವರ ಜೊತೆಗಿರ್ತದೆ. ಅಂದ್ರೆ ಇದರ ಅರ್ಥ ಜನರನ್ನ ಮ್ಯಾನಿಪುಲೇಟ್ ಮಾಡೋದಲ್ಲ, ಬದಲಾಗಿ ಹ್ಯೂಮನ್ ಸೈಕಾಲಜಿಯ ಆ ಅದೃಶ್ಯ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳುವೊಂದು ಅವೇರ್ನೆಸ್ ಅಷ್ಟೇ. ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ನಿಮಗೊಂದು ಪ್ರಶ್ನೆ. ನಾವೆಲ್ಲರೂ ನಮ್ಮ ಇಡೀ ಜೀವನವನ್ನ ಕೇವಲ ಜನರನ್ನು, ಪರಿಸ್ಥಿತಿಗಳನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಕಳಿತೀವೋ, ಅಥವಾ ಅಂತಿಮವಾಗಿ ಅವರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತೀವೋ? ಯೋಚನೆ ಮಾಡಿ. ನಿಮ್ಮ ಕೆರಿಯರ್, ನಿಮ್ಮ ರಿಲೇಷನ್ಶಿಪ್ಸ್ ಮತ್ತು ನಿಮ್ಮ ನೆಟ್ವರ್ಕ್ ಇವೆಲ್ಲವನ್ನು ಬದಲಾಯಿಸಬಲ್ಲ ಆ ನಿರ್ಧಾರ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ.